ಕಂಟೈನರ್ಗೆ ಹಿಂದಿನಿಂದ ಕಾರು ಡಿಕ್ಕಿಯಾಗಿ 5 ಸಾವಿಗೀಡಾಗಿದ್ದಾರೆ. ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದಿರುವ ಘಟನೆ ಇದು. ಕಾರಿನಲ್ಲಿದ್ದ ಒಂದೇ ಕುಟುಂಬದ 5 ಸಾವಿಗೀಡಾಗಿದ್ದಾರೆ. ಕಾರಿಗೆ ಕಂಟೈನರ್ ಡಿಕ್ಕಿ ಹೊಡೆದು 5 ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಅಮರಾವತಿ ಸಮೃದ್ಧಿ ಮಹಾಮಾರ್ಗ್ನಲ್ಲಿ ಈ ಡೆಡ್ಲಿ ಅಪಘಾತ ನಡೆದಿದೆ. ಅತಿ ವೇಗದ ಚಾಲನೆಯಿಂದಾಗಿ ಭೀಕರ ಅಪಘಾತ ನಡೆದಿದೆ ಎನ್ನುವ ಮಾಹಿತಿ ಇದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಮೃದ್ಧಿ ಮಹಾಮಾರ್ಗ್ ಮುಂಬೈಯಿಂದ ನಾಗಪುರಕ್ಕೆ ಸಂಪರ್ಕ ಕಲ್ಪಿಸುವ ಎಕ್ಸ್ಪ್ರೆಸ್ ಹೆದ್ದಾರಿ ಇದು. ಇಲ್ಲಿ ಆಗಿರುವಂತಹ ಅಪಘಾತ, ಈ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವಿಗೀಡಾಗಿದ್ದಾರೆ. ಕಾರಿಗೆ ಹಿಂದಿನಿಂದ ಕಂಟೈನರ್ ಡಿಕ್ಕಿ ಹೊಡೆದಿರೋದು. ಒಂದ್ ಕಡೆಯಲ್ಲಿ ಈ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿ ನೀವು ಗಮನಿಸ್ತಾ ಇರಬಹುದು. ಕಂಟೈನರ್ಗೆ ಕಾರು ಡಿಕ್ಕಿ ಹೊಡೆದಿರೋದು ಹಿಂಬದಿಯಿಂದ. ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದಿರುವ ಘಟನೆಯ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಸದ್ಯ ಈ ಅಪಘಾತದಿಂದ 5 ಸಾವಿಗೀಡಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಹಾಗೆಯೇ ಈ ಕಾರ್ ಡಿಕ್ಕಿ ಹೊಡಿತಾ ಇದ್ದಂತೆ ಕಾರ್ನ ಏರ್ ಬ್ಯಾಗ್ಗಳು ಕೂಡ ಓಪನ್ ಆಗಿದೆ. ನೋಡ್ತಾ ಇರಬಹುದು ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತೇಳಿ. ಬಟ್ ಸಾವಿಗೀಡಾಗಿರೋರು ಎಲ್ಲರೂ ಕೂಡ ಒಂದೇ ಕುಟುಂಬದವರು. ಅತಿ ವೇಗದ ಚಾಲನೆಯಿಂದಾಗಿಯೇ ಈ ಭೀಕರ ಅಪಘಾತ ನಡೆದಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. एक कंटेनर ट्रक और एक कार के बीच में सड़क दुर्घटना हुई है। प्रारंभिक जानकारी के अनुसार कार ने पीछे से कंटेनर में जोरदार टक्कर मार दी, जिससे यह हादसा हुआ। दुर्घटना में कार में सवार एक ही परिवार के 5 लोगों की घटनास्थल पर ही मृत्यु हो गई। इस मामले में कंटेनर चालक को पुलिस ने हिरासत में लेकर उसके विरुद्ध मामला दर्ज किया है। घटना के आगे की जांच सत्ता पर पुलिस द्वारा की जा रही है। अमरावती ग्रामीण पुलिस द्वारा एक आह्वान है, समृद्धि महामार्ग पर वाहन चलाते समय निर्धारित गति सीमा का पालन करें तथा ओवर स्पीड में वाहन न चलाएं। ओवरटेक हमेशा दाईं ओर से ही करें। एक कंटेनर ट्रक और एक कार के बीच में सड़क दुर्घटना